ಭತ್ತದ ಬೆಳೆ ಸಮೀಕ್ಷೆ ಮಾಡಿದ ರೈತರು 40 ಚೀಲ ಇಳುವರಿ ನಿರೀಕ್ಷೆ. ಈ ಬೆಳೆಗೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಸಿಲ್ಲ. ಈ ಬೆಳೆ ಟಿ.ಎಂ. ಪಾಟೀಲ್ ಅವರದ್ದು. ಅವರು ಕಳೆದ 30 ವರ್ಷಗಳಿಂದ ಸಾವಯವ ಕೃಷಿಯನ್ನು ಅನುಸರಿಸುತ್ತಿದ್ದಾರೆ. ಅವರು 2 ಗಂಟೆಗಳ ಚರ್ಚೆಯ ನಂತರ 1 ಎಕರೆ ಭೂಮಿಗೆ ಆಟ್ಶಾಪ್ ಉತ್ಪನ್ನಗಳನ್ನು ಪ್ರಯತ್ನಿಸಲು ಒಪ್ಪಿಕೊಂಡರು. ರಾಸಾಯನಿಕ ಬಳಸಿ ಬೆಳೆದ ಸಸ್ಯಗಳ ಬೇರುಗಳು ಅನಾರೋಗ್ಯಕರ ಮತ್ತು ಚಿಕ್ಕದಾಗಿದೆ. ಸಾವಯವ ಸಸ್ಯಗಳ ಬೇರುಗಳು ಆರೋಗ್ಯಕರ ಮತ್ತು ಉದ್ದ ಗಾತ್ರದ ಆಹಾರ ಬೇರುಗಳು. ಈ ಬೆಳೆಯನ್ನು ಇಸ್ರೇಲಿ ನ್ಯಾನೋ ತಂತ್ರಜ್ಞಾನವನ್ನು ಬಳಸಿ ತಯಾರಿಸಲಾದ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಯಲಾಗಿದೆ. ಸಾವಯವ ಕೃಷಿಕ ಟಿ.ಎಂ. ಪಾಟೀಲ್ ಅವರ ಮಾತುಗಳನ್ನು ಕೇಳೋಣ. ಈಗ ನಾನು ಪ್ರಾಕ್ಟಿಕಲ್ ಮನುಷ್ಯ. ನಾನು ಯಾಕಂದ್ರೆ ಇವ್ರು ಬಂದಾಗ ಹೇಳಿದ್ರು 2 ಗಂಟೆ ಹಿಡಿದು ನಿಮ್ಮನ್ನ ಕನ್ವಿನ್ಸ್ ಮಾಡ್ಬೇಕಂತ. ಕರೆಕ್ಟ್ ಅದು. ಯಾಕಂದ್ರೆ ನಾವು ರೈತರೇನಾಗಿರೋದ್ರೆ ಎಲ್ಲರ ಒಂದು ಹ್ಯುಮಿಲೇಷನ್ ರೈತರ ಮೇಲೆ. ಅವ್ನು ಕಮಿಷನ್ ಏಜೆಂಟ್ಸು ನಮ್ಮ ಮೇಲೆನೆ, ಅವನು ಮ್ಯಾನುಫ್ಯಾಕ್ಚರರ್ ನಮ್ಮ ಮೇಲೆನೆ, ಇದ್ದಾಗ ಖರೀದಿ ಮಾಡೋರು ನಮ್ಮ ಮೇಲೆ, ಮಾರಾಟ ಮಾಡೋರು ಡಬಲ್ ಮಾಡ್ತಾರೆ, ಖರೀದಿ ಮಾಡೋರು ಅರ್ಧ ಖರೀದಿ. ಹೀಗಾಗಿ ರೈತಗೆ ಸಪೋರ್ಟ್ ಆಗಿರ್ತಕ್ಕಂಥವ್ರು ಯಾರ್ಯಾರು ಇಲ್ಲ, ಯಾರು ಸಪೋರ್ಟ್. ಈಗ ರೈತರೆಲ್ಲ ರೈತನ ಬೆಳೆ ಚಲೋದ, ರೈತ ನಾವೇ ಅನ್ನ ಹಾಕ್ತೇವೆ, ಅದ್ರ ಕಬರು ಯಾವನಿಗೆ ರೈತ? ನೀವು ಸುಖವಾಗಿದ್ದೀರ? ಹೀಗಾಗಿ ರೈತರ ಉತ್ಪನ್ನಗಳ ಸರಿಯಾಗದ ಹೊರತು ರೈತ ಸುಖವಾಗಿಲ್ಲ, ರೈತ ಎಂದು ಸುಖವಾಗಿರಕ್ಕೆ ಸಾಧ್ಯ ಇಲ್ಲ. ಸರ್ಕಾರನೂ ಪ್ರಯತ್ನ ಮಾಡಲ್ಲ, ನಮ್ಮ ರೈತ ನಾವೇ ಸಮುದಾಯದವರು ನಾವೇ ಒಬ್ರಿಗೊಬ್ರು ಸಹಾಯ ಮಾಡಲಾಗ್ತಕ್ಕಂಥ ಸ್ಥಿತಿ ಐತೆ. ಈಗ ಒಂದು ಉದಾಹರಣೆ ಹೇಳ್ತ ನಾನು, ನಮ್ಮ ಆರೋಗ್ಯ ಯಾರು ಸರಿಗಲ್ಲ ಹೇಳ್ತಾವೆ, ಎಲ್ಲರ ಹಣೆ ಬರ ಯಾಕಂತಂದ್ರ ಅಷ್ಟು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿರ್ತಕ್ಕಂಥ ಅನ್ನ ಆಹಾರ ತಿಂದು ನಾವು ಎಷ್ಟು ಜನ ಬದುಕಾಗುತ್ತೆ. ನಾವೇ ಬದುಕೋದು ಕಷ್ಟ ತಂದ್ರೆ ನಮ್ಮ ಭೂಮಿನ ಯಾವಾಗ ನಾವು ಉತ್ಪಾದನೆ ಮಾಡ್ತೀವಿ ವಿಚಾರ ಮಾಡಿದ್ವಿ. ಯಾಕಂದ್ರೆ ನಾವು ಬರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ನಮ್ಮ ನೆನ್ಸ್ಬೇಕು, ನಮ್ಮಕ್ಕಂತವನಪ್ಪ ಎಲ್ಲ ಭೂಮಿಯೆಲ್ಲ ಹಾಳು ಮಾಡಿ ಬಿಟ್ಟೋಗ ನಮ್ಮ ಅಂತಕ್ಕಂಥ ಒಂದು ವಿಷಯ ಬರಬಾರ್ದು. ಅದಕ್ಕಾಗಿ ಈಗೇನಾಗ್ತದೆ, ಸಾವಯವ. ಈಗ ನಾನು 30 ವರ್ಷದಿಂದ ಸಾವಯವ ಮಾಡ್ಬೇಕು. ನನ್ನ ಸರ್ವಿಸ್ನಾಗ ಇದ್ದಾಗ ವಾರಕ್ಕೊಮ್ಮೆ ಬಂದು ಆಕಳ ಕಟ್ಟಿ ಇದೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಈಗೇನಾಗ್ತದೆ, ಆಕಳ ಕಟ್ಟೋದು ಒಂದು ದೊಡ್ಡ ವಚೆ. ಆಕಳ ಕಟ್ಬೇಕು, ಅದಕ್ಕೆ ನೀರು ಹಾಕ್ಬೇಕು, ಕುಡಿಸ್ಬೇಕು, ಮೇವು ಹಾಕ್ಬೇಕು, ಇದೆಲ್ಲ ಮಾಡ್ಬೇಕು. ಎಲ್ಲಿ ಮಾಡೋದು ಸುಮ್ಮನೆ ಟ್ರ್ಯಾಕ್ಟರ್ ಮಾಡ್ಕೊಂಡು ಬಿಟ್ಟಿದೆ. ಆಕಳದಲ್ಲಿ ಎಂತ ಮಾತು ಐತಂತ ನಮ್ಮ ಇವರು ಹೇಳಿದ್ರು. ಹೌದಿಲ್ಲ, ಅಂತ ಒಂದು ಕಾಸ್ಮಿಕ್ ಎನರ್ಜಿ ಅಂತಂದ್ರೆ ಈ ಪ್ರತಿಯೊಬ್ಬರ ಕಲ್ಲಿ ಬರ್ತದೆ. ನೀವು ಯೋಗ ಮಾಡಿದ್ರೆ ನಿಮ್ಗೆ ಕಾಸ್ಮಿಕ್ ಎನರ್ಜಿ ನಿಮಗೆ ಬರ್ತೈತಿ, ಈಗ ನನಗೆ ಬರ್ತದೆ. ನನಗೆ ಆ ಕಾಸ್ಮಿಕ್ ಎನರ್ಜಿ ಕಂಪ್ಲೀಟ್ ಕೊಂಬಿನಲ್ಲಿ ತಗೊಂಡು ನಮ್ಗಂತ ಒಂದು ಸಗಣಿ ಕೊಡ್ತೈತಿ. ಆ ಸಗಣಿಲಿಂದನೇ ಇವರನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಈಗ ನೋಡ್ರಿ, ಒಂದು ಅಕ್ಷಯ ಇದ್ರ ಬಗ್ಗೆ ನೈಟ್ರೋಜನ್ ಬಗ್ಗೆ ಮಾತಾಡಿದ್ರು. ಈಗ ಒಂದು ಗೋಡೆ ಮೇಲೆ ಒಂದು ಗಿಡ ಬೆಳಿತೈತೆ, ಹೌದಾ? ಅದಕ್ಕೆ ಯಾರು ಆಹಾರ ಕೊಡ್ತಾರ? ಅದಕ್ಕೆ NPK ಯಾರನ್ನ ಹಾಕ್ತಾರ? ಯಾರು ಹಾಕೋದಿಲ್ಲ. ನಾವು NPK ಬೇಕಿರಷ್ಟು ಬಿಟ್ಟು ಜಾಸ್ತಿ ಹಾಕಿ ನಾವು ಹಾಳು ಮಾಡ್ತಾ ಇದ್ವಿ ಹೊರಗೆ. ಮತ್ತೇನಿಲ್ಲ. ಅದಕ್ಕೇನು NPK 30% ಆಗ 40% ನೈಟ್ರೋಜನ್ ಇದರಲ್ಲೇ ವಾತಾವರಣದಲ್ಲಿದೆ, ಎಲೆಗಳ ಮೂಲಕ ತಗೊಳ್ತದ. 70% ಇಲ್ಲಿರೋದು. ಅದಕ್ಕಾಗಿ ದಯವಿಟ್ಟು ಏನ್ ಮಾಡಿದ್ರು, 80ನೇ ಇಸ್ವಿನಲ್ಲಿ ಈ ಹಸಿರು ಕ್ರಾಂತಿ ಬಂದಾಗ ಎಷ್ಟು ಗೊಬ್ಬರ ಹಾಕ್ಬೇಕಂತ ಪ್ರಿಪೇರ್ ಮಾಡಿ ಏನ್ ಮಾಡಿದ್ವಿ ನಾವು, ಗೊಬ್ಬರ ಹಾಕ್ತಾನಂತ. ನಾನು ವಾಳೆ ಹೆಸರು ಮೇಮೆಯಲ್ ಏನ್ ಅನ್ಸರಿ ಅವ್ರು ಯಾತಕ್ಕೆ ಹಾಕ್ತಾರ? ನಮ್ ಭೂಮಿಗೆ ಬೇಕಿರ್ತಕ್ಕಂಥ ರಿಕ್ವೆಸ್ಟ್ ಎಷ್ಟು ಏನ್ ಕತೆ ಅದೆಲ್ಲ ಮಾಡ್ಲಾರ್ದಾಗ ಈಗ ಭೂಮಿನ ಹಾಳು ಮಾಡಿ ಇಟ್ಬಿಟ್ಟಿದೀವಿ. ದಯವಿಟ್ಟು ಇನ್ಮೇಲೆ ಮಾಡಕ್ ಹೋಗ್ಬೇಡಿ. ಇನ್ಮೇಲೆ ಒಂದು ಶಪಥ ಮಾಡಿಬಿಡಿ. ಏನಂತ ಈಗಂತ ಸತ್ಯ ಇವ್ರ ಮೇಲೆ ಭರವಸೆ ಇಲ್ಲಲ್ಲ ನಿಮಗೆ, ಬಿಟ್ಟುಬಿಡಿ. ನಾ ಹೇಳ್ತೀನಿ, ಬಿಟ್ಟುಬಿಡಿ. ನಾವೇನ್ ಮಾಡ್ತೇವೆ, ಈಗ ನನ್ನ ಒಂದು ಹೊಸ ಥಿಯರಿ ಇದು. ಏನಂದ್ರೆ, ಫಸ್ಟಿಗೆ ಒಂದು ಡೋಸು ನಿಮ್ಮ ಕೆಮಿಕಲ್ ಫರ್ಟಿಲೈಸರ್ ಕೊಡಿ, DAP ಕೊಡ್ತೀರಿ ಕೊಡಿ. ಸೆಕೆಂಡು ಇವ್ರದ್ದು ತಗೊಳ್ಳಿ, ಥರ್ಡು ಇನ್ನು ಇವ್ರನ್ನ ತಗೊಳ್ಳಿ. ಹಿಂಗ್ ಮಾಡಿದ್ರೆ ನಿಮಗೆ 100% 40 ರೂಪಾಯಿ ನಿಮಗೆ ಮನೆಗೆ ಬರುತ್ತೆ. ಅಂದ್ರೆ ಮಿಕ್ಸ್ಡ್. ನಾ ಹೇಳಿದ್ ಒಮ್ಮೆಲೆ ಈಗ ಏನಾಗ್ತದ, ಕುಡ್ಕಿರ್ತಾನೆ ಮನುಷ್ಯ, ಹಗಲಿ ರಾತ್ರಿ ಕುಡಿತಿರ್ತಾನ. ಕುಡಿಯೋದ್ ಬಿಟ್ರೆ ನಾವು ನಡಕ್ ಶುರುವಾಗ್ತದೆ. ಹೌದಿಲ್ಲ? ನಡಕ್ ಶುರು ಸಾಯ್ತಾನ. ಅದಕ್ಕೆ ಏನ್ ಮಾಡೋದಂದ್ರೆ ಡೋಸ್ ಕಡಿಮೆ ಮಾಡ್ಕೊಂತ ಬರಿ. ಟಿವಿನೂ ಅಷ್ಟೇ, ಡೋಸ್ ಕಡಿಮೆ ಮಾಡ್ಕೊಂತ ಬರೀ. ಕನಷ್ಟ ಬರ್ದು ನಿಮಗೆ 40 ಚೀಲ ನಾನು ಗ್ಯಾರಂಟಿ ಕೊಡ್ತಾ. ಆಯ್ತಾ?
ವೆರಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನಾನು ಮಾಡಿದ್ದೀನಲ್ರಿ, ನಾನು ಮಾಡಿದ್ದೀನಿ, ಇದನ್ನ ಮಾಡಿದ್ದೀನಿ ನೋಡ್ರಿ, ಇದನ್ನ ನೋಡ್ರಿ, ಇದನ್ನ ನೋಡ್ರಿ, ಇಲ್ಲೇ ತೋರಿಸಿದ್ದಾರೆ ಪ್ರಾಕ್ಟಿಕಲ್ ಆಗಿ. ಅದಕ್ಕಾಗಿ ದಯವಿಟ್ಟು ಅಟ್ಲೀಸ್ಟ್ ಅಮರೇಶ್ ಅವರೆಲ್ಲ ಏನೈತೆ ಅಟ್ಲೀಸ್ಟ್ ಒಂದು 10 ಎಕರೆ ಮಾಡ್ರಿ, ಪಾಪ ನೀವು ಒಂದು 2 ಎಕರೆ ಮಾಡ್ರಿ, ಎಲ್ಲರೂ ಮಾಡ್ರಿ. ಕೊನೆಗೆ ನಿಮ್ಮ ಆರೋಗ್ಯ ಉಳಿಸ್ಕೊಂಡ್ರಿ ಆಗೋದು ಮಂದಿಗೆ ವಿಷ ಕೊಟ್ಟು ಸಾಯಿಸೋದಂತ 5 ಐತಲ್ಲ, ಅದಕ್ಕೆ ನಿಮ್ಮ ಆರೋಗ್ಯ ಉಳಿಸ್ಕೊಂಡ್ರು ಕೊನೆಗೆ ಒಕ್ಕತನ ಮಾಡಕ್ಕೆ ಇರ್ತಾರ ಅಂತ ನಾ ಹೇಳೋದು. ಅದಕ್ಕೆ ದಯವಿಟ್ಟು ಈ ಸಾವಯವ ಕೃಷಿಗೆ ಒತ್ತು ಕೊಡ್ರಿ. ಅದಕ್ಕೆ ಏನಾರ ಬೇಕಾಯ್ತು ಅಂದ್ರೆ ಮಾಹಿತಿ ನಮ್ಮ ಇವ್ರದ MSc ಆರ್ಕಿಟೆಕ್ಚರ್ ವೀರೇಶ್ ಅಂತ ಅವ್ರು ತಗೊಂಡ್ರಿ. ಆಮೇಲೆ ಇನ್ನೊಂದೇನೆ, ಭತ್ತ ಹಾಕಿವ್ರಿ ಏನು ಬರೋದಲ್ಲ ಬಗಲಾಗ ಅಂತ. ಯಾಕೆ ಬರಲ್ಲ? ಭತ್ತ ಹಾಕಿದ ಪಕ್ಕದಾಗ ನಾನ್ ಬೇರೆ ಯಾವ್ದಾರ ಕ್ರಾಪ್ ಬರಲ್ಲ, ಎಲ್ಲ ಬರ್ತಿದ್ದೆ. ನಾವು ಮಾಡಲ್ಲ. ಇಲ್ಲಿ ಬೇಕಾದ್ರೆ ಇಲ್ಲಿ ಆಂಧ್ರದವ್ರು ಒಂದು ಹೊಲ ಮಾಡಿದಾರೆ, ಇದು ಚಳ್ಳೂರು ಕ್ಯಾಂಪ್ ಹತ್ರ ಹೋಗಿ ಯಾರು ನೋಡ್ಕೊಂಡ್ ಬರ್ರಿ. ಆ ಕಡೆ ಈ ಕಡೆ ಪಕ್ಕದಾಗ ನೆಲ್ಲ ಐತಿ, ನಡಕ ಇದನ್ನ ಹಾಕ್ಯಾನ. 2 ಲಕ್ಷ ತೆಗಿದಾನ, 2 ಲಕ್ಷ ಗುತ್ತಿ ಕೊಟ್ಟಾನ ಅವ್ನ ಲೆಕ್ಕ ಹಾಕ್ರಿ. ನೀವ್ಯಾಕೆ ಅಲ್ಲಿ ನೋಡಿ ಬರಬಾರ್ದು? ಈಗ ನಾನು ಅಲ್ಲಿ ಪ್ಯಾರ್ಲಗಡ ಮಾಡಿದ್ದೀನಿ. ಪ್ಯಾರ್ಲಗಡ ಸುತ್ತಮುತ್ತ ಎಲ್ಲ ಬರೇ ಇದೈತೆ, ನೆಲ್ಲ ಐತಿ, ಜೋಳ ಐತಿ, ಇದೈತೆ. ಅವ್ ಏನಾಗಿದೆ, ಫಸ್ಟ್ ಕ್ಲಾಸ್ ಬಂದೆ ನೋಡ್ರಿ. ಈಗ ಕೊಯ್ ಕೊಡ್ತಾನೆ ಏನ್ರಿ, ಸ್ವಲ್ಪ ನಾವು ಚೇಂಜ್ ಆಗ್ಲೇಬೇಕು. ಚೇಂಜ್ ಆಗದಿದ್ರೆ ನಮ್ಮ ಆರೋಗ್ಯನೂ ಉಳಿಯಲ್ಲ, ನಮ್ಮ ಭೂಮಿ ಆರೋಗ್ಯನೂ ಉಳಿಯಲ್ಲ. ಅದಕ್ಕಾಗಿ ನೀವು ಆರೋಗ್ಯವಂತರಾಗಿ ಫಸ್ಟ್ ಒಳ್ಳೆ ಆಹಾರ ತಿಂದು ಆಮೇಲೆ ಭೂಮಿಯಿಂದ ವಿಚಾರಣೆ ಮಾಡಿಕೊಳ್ಳಿ. ಆಮೇಲೆ ಅದನ್ನ ನೋಡ್ರಿ, ದವಾಖಾನೆ ಎಷ್ಟಾಗಿವ ನಾವು ತಿನ್ನೋರಾಗ. ನೀನ್ ಕ್ಯಾನ್ಸರ್ ದವಾಖಾನೆಗಳು ಬರೋದು ಅಂತ ಉಳಿದೈತೆ ಫಸ್ಟ್ ಅಲ್ಲ ಬರ್ತದೆ. ಯಾಕಂತಂದ್ರೆ ಬಹಳ ಜನ ಹುಬ್ಬಳ್ಳಿ ಹೋಗಿ ತೋರ್ಸ್ಕೊಂಡ್ ಬರ್ತಾರೆ, ಬೆಂಗಳೂರು ಹೋಗಿ ತೋರ್ಸ್ಕೊಂಡ್ ಬರ್ತಾರ. ಇನ್ನು ಇಲ್ಲಿ ಆಯ್ತಂದ್ರ ಆ ಕ್ಯಾನ್ಸರ್ ಡಾಕ್ಟರ್ ಇಲ್ಲಿಗೆ ಬರ್ತಾನ, ಇಲ್ಲಿಗೆ ಬಂದ್ಬಿಡ್ತಾರ. ಅದಕ್ಕೆ ದಯವಿಟ್ಟು ನಿಮ್ಮ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡ್ರಿ, ನಿಮ್ಮ ಬೆಳೆನೇ ಲಕ್ಷಣ ಮಾಡಿಕೊಳ್ಳೋದು ಬೇಡ. ಅಲ್ಟರ್ನೇಟಿವ್ ಒಂದು ಮಾಡ್ರಿ. ಆಮೇಲೆ ನೆಕ್ಸ್ಟ್ ಇಯರ್ ಏನಂತಲ್ಲ ಇದನ್ನ ಕಂಪ್ಲೀಟ್ ಬಿಟ್ಬಿಡಿ. ಆಮೇಲೆ ಕಂಪ್ಲೀಟ್ ಇವ್ರದನ್ನೇ ಉಪಯೋಗ ಮಾಡ್ರಿ, ಚೆನ್ನಾಗಿ ಬೆಳೆ ಬರ್ತದೆ, ಯಾವ ನುಕ್ಸಾನ ಆಗಲ್ಲ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇವರಿಗೆ ಇದು ಮಾಡಿ. ಆಮೇಲೆ ಪ್ರತಿ ಇವ್ರು ಏನೈತಲ್ಲ ಬರೀ ಔಷಧ ಕೊಟ್ಟು ಹೋಗೋದಲ್ಲ, ದೇ ಮಸ್ಟ್ ಸೂಪರ್ವೈಸ್ ದಿ ಕ್ರಾಪ್ಸ್ ಆಲ್ಸೋ ಅಂತ ಹೇಳೋದು ಬರ್ಬೇಕು ನಾವು. ಸ್ವಲ್ಪ ಈಗ ನಮ್ದು ಮಾಡಿದಾರೆ ಬಿಡ್ರಿ ಪಾಪ. ಅವರು ಕುಮಾರ್ ಅವ್ರು ನನಗೆ ಯಾವ ಡೋಸು ಸರ್ ತೆನೆ ಬಂದ್ರೆ ಹೇಳ್ಬಿಡ್ರಿ, ಅದಕ್ಕೆ ಕೊಡ್ತೀನಿ ಅಂತ ಹೇಳಿ ಬಂದು ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಇದನ್ನ ನೀವು ಗಟ್ಟಿ ಮನಸ್ಸು ಮಾಡ್ಬೇಕು. ಸುಮ್ಮನೆ ನಾವು ಹೇಳೋದು ಕೇಳೋದು ಬರೀ ಹೋಗೋದಾಗ್ತದ. ನೀವು ಏನಲ್ಲಿ ಸಲ 2 ಎಕರೆ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿಕೊಂಡು ಮಣ್ಣನ್ನು ಉಳಿಸ್ರಿ, ನಿಮ್ಮ ಆರೋಗ್ಯನೂ ಕಾಪಾಡ್ರಿ ಅಂತ ಹೇಳಿ ನಾನು ಒಂದೆರಡು ಮಾತಾಡಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.